ನೀನು ಚೆನ್ನಾಗಿದೀಯಾ ಭಾರತಿ? ನಾನು ಚೆನ್ನಾಗಿದ್ದೀನಿ. ನೀವು ಹೀಗಿದ್ದೀರಾ? ಯಾರು ನೀವು? ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು ಭಾರತಿ. ಮಂಜು ಮಾಮರೇ, ಹಾಗಾದ್ರೆ ನೀವು ಭಾರತಿ, ನೀನು ಚೆನ್ನಾಗಿದ್ದೀಯಾ ಭಾರತಿ? ಭಾರತಿ, ನೀನು ಚೆನ್ನಾಗಿದ್ದೀಯ ಅಂತ ನನಗೆ ಗೊತ್ತು. ಆದರೆ ಜನರು ಮಂಜು ಸತ್ತು ಹೋಗಿದನೆಂದಿತ್ತು ಸುಳ್ಳು ಸುದ್ದಿ ಹಬ್ಬಿಸಿ ಬಿಟ್ಟನು ಭಾರತಿ. ಹಾಗಾದ್ರೆ ನೀವು ನಾನು ಯುದ್ಧ ಮಾಡುವಾಗ ನಮ್ಮ ಪಡೆಯ ಮೇಲೆ ಬಾಂಬ್ ಎಸೆದರು. ಸಿಡಿದ ಬಂದ ಬಾಂಬಿಂದ ನನ್ನ ತಲೆಗೆ ಭಾರವಾಗಿ ಏಟು ಬಿತ್ತು. ಅಲ್ಲೇ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ. ಭಾರತಿ, ಸಾವಿರಾದ ಜನ ಸೈನಿಕರಲ್ಲಿ ಮಂಜುನು ಸತ್ತು ಹೋಗಿರ್ಬೇಕೆಂದು ತೀರ್ಮಾನ ಮಾಡಿದ್ರು. ಆದರೆ ಯಾರೋ ಪುಣ್ಯವಂತರು ಕರೆದುಕೊಂಡು ಹೋಗಿ ನನಗೆ ಹಾಸ್ಪಿಟಲ್ ತಗೊಂಡು ಹೋಗಿ ಹಾಕಿದ್ರು. ಆಮೇಲೆ ಕೆಲವು ದಿನ ಆದ್ಮೇಲೆ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ನೇರವಾಗಿ ನಿನ್ನ ಮುಖ ನೋಡಬೇಕೆಂದು ಹಂಬಲದಿಂದ ಓಡಿ ಬಂದೆ ಭಾರತಿ, ಓಡಿ ಭಾರತಿ. ಸಮಾಜ, ಸರ್ಕಾರ, ಪತ್ರಿಕೆಗಳು ಮಂಜು ಸತ್ತಿದೆನಂತ ಹೇಳಿದ್ರು. ಆದರೆ ಮಂಜು ಸತ್ತಿದನೆಂತ ನೀನು ತಿಳಿದುಕೊಂಡಿದೀಯಾ? ನೋಡು ಭಾರತಿ, ಮಂಜು ಸತ್ತಿದನೆಂತ ನೀನು ತಿಳಿದುಕೊಂಡಿದ್ದರೆ ಭಾರತಿ, ನಿನ್ನ ಹಣೆಯ ಮೇಲೆ ಕುಂಕುಮ ಇರುತ್ತಿರಲಿಲ್ಲ, ನಿನ್ನ ಕೊರಳಲ್ಲಿ ತಾಳೆ ಇರುತ್ತಿರಲಿಲ್ಲ. ಭಾರತಿ, ನಿನ್ನ ಕೊರಳಲ್ಲಿ ತಾಳೆ ಇದೆ ಅಂದ ಮೇಲೆ ನಾನು ಸತ್ತಿಲ್ಲವೆಂದ ನೀನು ತಿಳ್ಕೊಂಡಿದ್ದೆ ಭಾರತಿ. ನಮ್ಮ ಪ್ರೀತಿ, ನಮ್ಮ ಪ್ರೇಮ ಎಷ್ಟು ಪವಿತ್ರವಾದಿತ್ತು ಭಾರತಿ, ಎಷ್ಟು ಪವಿತ್ರವಾದಿತ್ತು. ಯಾವ ದಿನ ಇದೇ ಹೂವಿನ ಮಂಚು, ಇದೇ ಬಣ್ಣದ ಸೀರೆ
ಅವುಗಳನ್ನು ಮುಡಿದು ಪ್ರಥಮ ರಾತ್ರಿಯ ದಿನ ನೀನು ಬೀಳುಕೊಟ್ಟಿದೆಯೋ ಅಲ್ಲಿಂದ ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಸಲುವಾಗಿ ದಾರಿ ಕಾಯುತ್ತಾ ಕುಳಿತಿದೀಯಾ ಭಾರತಿ. ಅಂದ ಮೇಲೆ ನೀ ನನ್ನ ಹೆಂಡತಿ ಆಗಿತ್ತು ನನ್ನ 7 ಜನ್ಮದ ಪುಣ್ಯ ಭಾರತಿ, 7 ಜನ್ಮದ ಪುಣ್ಯ.